ಹೇಮರೆಡ್ಡಿ ಮಲ್ಲಮ್ಮ ಅವರ ರಥಯಾತ್ರೆ ಇವತ್ತು ಶಿವರಾಜ್ ಪಾಟೀಲ್ ಅವರು, ಮಲ್ಲಾರ್ ಲಿಂಗನಗೌಡರು ಮತ್ತು ಶ್ರೀಶೈಲ ಜಗದ್ಗುರು ಅವರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕದ ಪ್ರತಿ ಮೂಲೆಯಲ್ಲಿ ಕೂಡ ರಥಯಾತ್ರೆ ಮಾಡುವ ಮುಖಾಂತರ ಇವತ್ತು ನಮ್ಮ ಸಮಾಜದವರು, ನಮಗೆ ಗುಲ್ಬರ್ಗಾಗಿರ್ತಕ್ಕಂಥವ್ರಿಗೆ ಗೊತ್ತಿರಲಾರಂತವ್ರು ಇವತ್ತು ಆ ಸಂದರ್ಭದಲ್ಲಿ ಇವರು ನಮ್ಮ ರೆಡ್ಡಿ ಸಮಾಜದ ಗುರುತು ಮಾಡಿ ಇವತ್ತು ನಮ್ದು ಒಂದು ಶಕ್ತಿ ಆಗ್ತಕ್ಕಂಥ ಕೆಲಸ. ಇವತ್ತು ನಾವೆಲ್ಲರೂ ಕೂಡ ಎಷ್ಟೇ ಶಕ್ತಿವಂತರಾದರೂ ಕೂಡ ಈಗಿನ ಕಾಲಮಾನದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಎಲ್ಲ ಸದೃಢ ಆಗಬೇಕು. ಇವತ್ತು ಶೈಕ್ಷಣಿಕವಾಗಿ ನಾವು ಹೆಚ್ಚು ಒತ್ತನ್ನು ಕೊಡಬೇಕು. ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ಶೈಕ್ಷಣಿಕವಾಗಿ ಬಹಳಷ್ಟು ಬಡ ಮಕ್ಕಳಿಗೆ ನಾವು ಪ್ರೋತ್ಸಾಹ ಮಾಡೋ ಮುಖಾಂತರ ಇವತ್ತು ಸಮಾಜ ಮುಂದೆ ಬಂದಾಗ ಮಾತ್ರ ಇವತ್ತು ಸಮಾಜ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ಕೂಡ ಮನವರಿಕೆ ಆದಾಗ ಇವತ್ತು ಸಂಘಟನೆ ಇನ್ನೂ ಎಷ್ಟು ಬಲಿಷ್ಠ ಆಗಕ್ಕೆ ಸಾಧ್ಯ. ಯಾಕಂದ್ರೆ ಸಂಘಟನೆ ಕೊರತೆ ಇನ್ನೂ ಇದೆ. ಇವತ್ತು ಅವೆಲ್ಲ ಕೂಡ ಒಳಗಿರ್ತಕ್ಕಂಥ ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರೆ ಇವತ್ತು ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಒಬ್ಬನಿಗೆ ಸಾಕು. ಇವತ್ತು ಅಂಥವ್ರು ಕೂಡ ಮನವೊಲಿಸಿ ಇವತ್ತೇನು ನಾವೆಲ್ಲರೂ ಒಂದಾಗ್ತಕ್ಕಂಥ ಆದಾಗ ಮಾತ್ರ ನಮ್ಮದೇ ಆದಂಥ ಒಂದು ಶಕ್ತಿ ಗಳಿಸ್ಲಿಕ್ಕೆ ನಾವು ಸಾಧ್ಯ. ಅದಕ್ಕಾಗಿ ಈ ಒಂದು ಸಮಾವೇಶ ಮುಖಾಂತರ ಇವತ್ತು ನಾವೆಲ್ಲರೂ ಕೂಡ ಈಗಾಗಲೇ ಅಫ್ಜಲ್ಪುರ್ ಇರ್ಬೋದು, ಅಳಾದಲ್ಲಿ ಬಹಳ ಕಡಿಮೆ ಜನಸಂಖ್ಯೆಯಲ್ಲಿ ನಮ್ಮ ಸಮಾಜ ಬಂದು ಇವತ್ತು ಚಿತ್ತಾಪುರ, ಸೇಡಮ್ಮು, ಗೋರ್ಮೆಂಟ್ಗಲ್ಲು, ಯಾದಗಿರಿ, ಶಾಪುರ, ಸುತ್ತೂರು ಭಾಗದಲ್ಲಿ ನಮ್ಮದೇ ಆದಂಥ ಒಂದು ಅಸ್ತಿತ್ವ ಇದೆ, ಸ್ವಲ್ಪ ಪ್ರಾಬಲ್ಯ ಇದೆ, ಸ್ವಲ್ಪ ಹೆಚ್ಚು ಜನಸಂಖ್ಯೆ. ಆದರೂ ಕೂಡ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ತಾಲೂಕುಗಳಿರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ತನುಮನದಿಂದ ಸಹಾಯ ಮಾಡಿದಾಗ ಮಾತ್ರ ಅಲ್ಲಿ ಕೂಡ ನಮ್ಮ ಸಮಾಜ ಬೆಳೆಯಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಈ ವೇದಿಕೆ ಮುಖಾಂತರ ಸಮಾಜದ ಕೆಲಸಕ್ಕಾಗಿ ತನುಮನದಿಂದ ನಿಮ್ಮ ಜೊತೆ ಯಾವಾಗಲೂ ಇರ್ತೀವಿ. ಇದೇನು ಕೃಷ್ಣಾರೆಡ್ಡಿ ಅವರು ಹೇಳಿದ್ರೆ ಇದು ಮಂದಿರ ಆಗ್ಬೇಕು. ಈಗಾಗಲೇ ಒಂದು 20,000 ಸ್ಕ್ವೇರ್ ಫೀಟ್ ಜಾಗ ಇವತ್ತು ಸರ್ಕಾರದಿಂದ ಜನಶಕ್ತಿ ಲೇಔಟ್ಗೆ ಹಾಸ್ಟೆಲ್ ಕಟ್ಟಿದೆ. ಅದರ ಹಿಂದುಗಡೆ ಮಂಜೂರು ಮಾಡಿಸ್ತಕ್ಕಂಥ ಕೆಲಸ ಮಾಡಿ 1 ಕೋಟಿ ಆಗಿತ್ತು. ಇವತ್ತು ಸರ್ಕಾರಕ್ಕೆ ಯಾಕೆ ಇಟ್ಕೊಂಡು ಅದು ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದು ಮಾಡಿ ಈಗಾಗಲೇ ಒಂದು ಟ್ರಸ್ಟ್ ನಿರ್ಮಾಣ ಆಗಿದೆ. ಯಾಕಂದ್ರೆ ಇದು ಯಾರು ಮಾಡ್ತಾರಲ್ಲ ಅಂತ ಹೇಳಿ ನಾನೇ ಮುಂದೆ ಜಾಗ ತಗೊಂಡು ಮಾಡಬೇಕಂತಿತ್ತು. ಅದು ಎಲ್ಲರಿಗೂ ಗೊತ್ತಾಗಿ ಒಂದು ಮೀಟಿಂಗ್ ಅನ್ನು ಕರೆದು ಇವತ್ತು ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟ್ ಮುಖಾಂತರ ಇವತ್ತು ದೇವಸ್ಥಾನವನ್ನು ಕಟ್ಟತಕ್ಕಂಥ ಕೆಲಸ ಮಾಡ್ತೀವಿ. ಈಗಾಗಲೇ ಜಾಗ ಸಿಗ್ತಕ್ಕಂಥ ಕೆಲಸ ಆಗಿದೆ. ಮತ್ತು ಹಾಸ್ಟೆಲ್ ಜಾಗದಲ್ಲಿ ಸರ್ಕಾರದಿಂದ 1 ಕೋಟಿ ಮಂಜೂರು ಮಾಡಿಸಿ ಈ ಒಂದು ಇದು ಕಲ್ಯಾಣ ಮಂಟಪ, ಸಣ್ಣದ ಕಲ್ಯಾಣ, ಯಾಕಂದ್ರೆ ಹಾಸ್ಟೆಲ್ ನಡೆಸಬೇಕಾದ್ರೆ ದುಡ್ಡಿನ ಅವಶ್ಯಕತೆ ಇದೆ. ಅದೇ ರೀತಿಯಾಗಿ ಇವತ್ತು ಯಾದಗಿರಿಯಲ್ಲಿ, ಶಾಪುರದಲ್ಲಿ ಸಮಾಜಕ್ಕೆ ಇವತ್ತು ಜಾಗ ನೋಡ್ತಕ್ಕಂಥ ಕೆಲಸ ಕೂಡ ಆಗಿದೆ. ಇವತ್ತು ನಾವೆಲ್ಲರೂ ಸೇರಿ ವಿಶೇಷವಾಗಿ ಸಮಾಜದಲ್ಲಿ ನಾವೇನು ಕಲ್ಯಾಣ ಮಂಟಪ ಕಟ್ಟೋದ್ರಿಂದ ನಮ್ಮ ಕನಿಷ್ಠ ಪಕ್ಷ ಇವತ್ತು ಹಾಸ್ಟೆಲ್ ಕಟ್ಟುವ ಮುಖಾಂತರ ನಮ್ಮ ಬಡ ಮಕ್ಕಳಿಗೆ ಇವತ್ತು ಒಂದು ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿದಾಗ ಇವತ್ತೇನು ನಾವು ಹಿರಿಯರು ಕನಸ್ಕೊಂಡಿದ್ರು, ಇವತ್ತು ಹೇಮರೆಡ್ಡಿ ಮಲ್ಲಮ್ಮ ಇರ್ಬೋದು, ವೇಮನವರು ಇರ್ಬೋದು, ಇವತ್ತು ಸಮಾಜ ಅವ್ರು ಏನ್ ಬೇಡ್ಕೊಂಡ್ರು, ಸಮಾಜ ಬಡತನ ಬರಬಾರ್ದು ಅಂತ ಬೇಡ್ಕೊಂಡ್ರು. ಆದ್ರೆ ಇವತ್ತು ಪರಿಸ್ಥಿತಿ ಹಂಗಿಲ್ಲ, ಬಡತನ ಇಲ್ಲದಿಲ್ಲ. ನಾವ್ ಎಷ್ಟೇ ಬಡವರಿದ್ರು ಕೂಡ ಈಗ ನಾವು ಚಾರ್ಜರ್ ಯಾವಾಗ ನಾವು ಕೇಳಿದ್ರು ಕೂಡ ಬಾಜು ಮನೆಗೂ ಸಾಲ ತಂದು ನಾವು ಅವರಿಗೆ ಸಹಾಯ ಮಾಡ್ತಕ್ಕಂಥ ಸಮಾಜ ಇರೋದ್ರಿಂದ ಇವತ್ತು ನಾವೆಲ್ಲರೂ ಕೂಡ ಸದೃಢ ಆಗ್ತಕ್ಕಂಥ ಕೆಲಸ ಆಗಬೇಕು. ಯಾವುದೇ ಒಳ್ಳೆ ಕೆಲಸ ಆಗ್ಬೇಕು, ಒಬ್ಬರಿಗೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಮನೋಭಾವ ಬಂದಾಗ ಮಾತ್ರ ಇವತ್ತು ನಾವು ಒಂದಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನಮ್ಮೆಲ್ಲರಿಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ಮತ್ತು ವಿಶೇಷವಾಗಿ ಯಾಕಂದ್ರೆ ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಗುಲ್ಬರ್ಗ ಇತಿಹಾಸದಲ್ಲಿ ಆಗಿಲ್ಲ ಅಂತ ನನಗೆ ಅನಿಸ್ತದೆ. ಇವತ್ತು ಸಾವಿರಾರು ದಿನ ಹೊರಗಡೆ ಇದಕ್ಕಿಂತ 2-3 ಪಟ್ಟು ಜನ ಹೊರಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾವು ನೋಡಿ. ಅದಕ್ಕಾಗಿ ವಿಶೇಷವಾಗಿ ಇವತ್ತು ಪೂಜ್ಯರು ಸುಮಾರು 10-12 ವರ್ಷದಿಂದ ಪರಿಚಯ ಅವಾಗಿಂದ ಕೂಡ ಸಮಾಜದ ಸಂಘಟನೆಗಾಗಿ, ಸಮಾಜದ ಒಳಿತಿಗಾಗಿ, ಸಮಾಜ ನಾವೆಲ್ಲರೂ ಒಂದೇ ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮ ಮಾಡ್ಕೊಂಡು ಬಂದಿದ್ದಾರೆ. ಹೆಚ್ಚು ಸಹಿ ನೋಡಿರ್ಬೋದು, ಬಟ್ ಕೆಲವೊಂದು ಕೈಗಟ್ಟಲೆ ಕೋರುವಂತ ಸಿದ್ಧಾಂತವು ಕೂಡ ನಾವೆಲ್ಲರೂ ಸೇರಿ ಇವತ್ತು ಪೂಜ್ಯರ ಏನು ಆಸೆ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದೇ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಯಾರ್ಯಾರು ಮನಸ್ಸಿನಲ್ಲಿ ಬೇರೆ ವಿಚಾರ ಇದ್ದರೂ ಕೂಡ ಅವರಿಗೆ ನಾವು ತಿಳುವಳಿಕೆ ಹೇಳಿ ಒಂದೇ ದಾರಿಗೆ ತರ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಇವತ್ತು ನಮ್ಮದೇ ಆದಂಥ ಶಕ್ತಿ ಈ ಜಿಲ್ಲೆಗಳಲ್ಲಿ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲೇ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜಯ ಜಯಗರ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಿತನುಡಿಗಳನ್ನಾಡಿದಂತಹ ಸನ್ಮಾನ್ಯ ಶ್ರೀ ಶರಣಬಸಪ್ಪ ದರ್ಶನಾಪುರ್ ಮಾಜಿ ಸಚಿವರು, ಶಾಸಕರು ಶಹಾಪುರ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದ.
ವಿನಮ್ರವಾಗಿ ವಿನಂತಿಸಿಕೊಳ್ತೇವೆ. ಇವರನೇ ಸಮಾವೇಶದ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರಿಗೆ ಸನ್ಮಾನಿಸಲಾಗುತ್ತದೆ. IT ಕ್ಷೇತ್ರದಲ್ಲಿ ಶ್ರೀ ಚಂದ್ರಶೇಖರ್ ಪಾಟೀಲ್ ಅವರು, ಉಪಾಧ್ಯಕ್ಷರು JSWC ಮುಂಬೈ ಇವರು ಕೂಡ ಆಗಮಿಸಬೇಕು, ಗಣ್ಯರವರನ್ನು ಸನ್ಮಾನಿಸಬೇಕಾದರೆ. ಅದೇ ರೀತಿಯಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ವೀಣಾ ವಿಕ್ರಮ್ ಸಿದ್ದಾರಗಿ, ಯುನೈಟೆಡ್ ಆಸ್ಪತ್ರೆ ಕಲಬುರಗಿ ಮೇಡಮ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಶ್ರೀಮತಿ ಸಪ್ನಾರೆಡ್ಡಿ ಶಿವಾಜಿ ಪಾಟೀಲ್, ಸಂಸ್ಥಾಪಕ ಕಾಯಕ ಶಿಕ್ಷಣ ಸಂಸ್ಥೆ ಹಾಗೂ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಮೇಡಮ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಶ್ರೀಮತಿ ಸ್ವಪ್ನಾರೆಡ್ಡಿ ಶಿವರಾಜ್ ಪಾಟೀಲ್, ಕೃಷಿ ಕ್ಷೇತ್ರದಲ್ಲಿ ಶ್ರೀ ಶಿವಶಂಕರರೆಡ್ಡಿ ಕಾಳಿಗೆ ಇವರು ವೇದಿಕೆಗೆ ಆಗಮಿಸಬೇಕು, ಸನ್ಮಾನವನ್ನು ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಸಾಹಿತ್ಯ ಮತ್ತು ಕಲೆಯಲ್ಲಿ ಶ್ರೀ ವಿಜಯ ಭಾಸ್ಕರ್ ರೆಡ್ಡಿ, ತಂದೆ ಮೈಪಾಲ್ ರೆಡ್ಡಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಕಾನೂನು ಕ್ಷೇತ್ರದಲ್ಲಿ ಶ್ರೀ ಶ್ರೀಶೈಲ್ ರೆಡ್ಡಿ ಮರವಾಡಿ, ವಕೀಲರು ಹಾಗೂ ಅಧ್ಯಕ್ಷ ಜಿಲ್ಲಾ ತೆರಿಗೆ ಸಲಹೆಗಾರ ಸಂಘ ಕಲಬುರಗಿ ಇವರು. ಉದ್ಯಮ ಕ್ಷೇತ್ರದಲ್ಲಿ ಶ್ರೀ ನಾಗೇಂದ್ರ ಕೊಕ್ಕರಾಣಿ ಅವರು ಆಗಮಿಸಬೇಕು. ಇವರನ್ನು ಮಾನ್ಯ ಸಣ್ಣ ಸಂಪುಟ ದಕ್ಷಿಣಪುರ ಪೂಜ್ಯರು ಮತ್ತು ಮೇಡಮ್ ಸೌಮ್ಯರೆಡ್ಡಿ ಮೇಡಮ್ ಅವರು ಸನ್ಮಾನಿಸಬೇಕಾಗಿ ವಿನಂತಿ. ಶ್ರೀಶೈಲ್ ರೆಡ್ಡಿ ಮರವಾಡಿ ವಕೀಲರು, ಕಾನೂನು ಪದವೀಧರರು. ಇವರ ಶಿಕ್ಷಣ ಸುಲೇಪೇಟೆ ಗ್ರಾಮದಲ್ಲಿ ಕಾನೂನು ಪದವಿಯನ್ನು ಕಲಬುರಗಿಗೆ ನೇಮಿಸಿದ್ದಾರೆ. ಇವರು ಮಲ್ಲಮ್ಮ ಚಾರಿಟಬಲ್ ಟ್ರಸ್ಟ್ ಜಿಲ್ಲಾಪುರದ ಟ್ರೆಸರ್ ಕೂಡ ಆಗಿ ಕೆಲಸ ಮಾಡಿದ್ದಾರೆ. ಅನೇಕ ಸಮಾಜಮುಖಿ ಕೆಲಸವನ್ನು ಮಾಡುತ್ತಾ ಸಮಾಜದ ಏಳಿಗೆಗೆ ಬಿಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಾಹಿತ್ಯ ಮತ್ತು ಕಲೆಯಲ್ಲಿ ವಿಶೇಷವಾಗಿ ತೊಡಗಿಸಿಕೊಂಡಂಥವರು ವಿಜಯ ಭಾಸ್ಕರ್ ರೆಡ್ಡಿ ಅವರು ಕಿರು ಪರಿಚಯ. ಕಲಬುರಗಿ ಜಿಲ್ಲೆ ಶೇಣನಗರ ಶ್ರೀಯುತ ವಿಜಯ ಭಾಸ್ಕರ್ ರೆಡ್ಡಿ ಅವರ ಸಾಹಿತ್ಯ ಕುಟುಂಬದ ಹಿನ್ನೆಲೆ ಹೇಳಿದ್ದು. ಅಪ್ಪ ಅವರ ತಂದೆಯವರಾಗಿರ್ತಕ್ಕಂಥ ಹಿರಿಯ ಪತ್ರಕರ್ತ ಮತ್ತು ನಟರಾಗಿರ್ತಕ್ಕಂಥ ನಮ್ಮವರೇ, ನಮ್ಮ ಮೂಲವಾಗಿರ್ತಕ್ಕಂಥ ಶ್ರೀ ಮೈಪಾಲ್ ರೆಡ್ಡಿ ಮುಂದರವರ ಕುಟುಂಬದವರು. ಇವರು ಮೂಲತಃ ಕವಿಯಾಗಿ ವಿಜಯ ಭಾಸ್ಕರ್ ಅವರ ಕನ್ನಡ ವಿಶ್ವವಿದ್ಯಾಲಯ ಹಿರಿಯ ಪತ್ರಿಕೋದ್ಯಮ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಇವರು ಚೊಚ್ಚಲ ನಂತರ ಬಡಸಾಲೆಗಳನ್ನು ಸಂಕಲನಕ್ಕೆ ವಿಶ್ವವಿದ್ಯಾಲಯದ ರಾಜ್ಯ ಸಂಪರ್ಕಿಸಿಕೊಂಡು ರಚಿಸಿ ಈಗ ಸದ್ಯ ಯಾದಗಿರಿ ಜಿಲ್ಲೆಯ ಉದಾಹರಣೆ ಪತ್ರಿಕೆ ಜಿಲ್ಲಾ ಪತ್ರಿಕೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಳೆದ ವರ್ಷ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಟನೆಗೊಳ್ಳುವ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಅದೇ ರೀತಿಯಾಗಿ ಕೃಷಿ ಕ್ಷೇತ್ರದಲ್ಲಿ ಶ್ರೀ ಶಿವಶಂಕರ ರೆಡ್ಡಿ ಅವರು ಕೃಷಿಕರಾಗಿದ್ದು ಅವರು ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದುಕೊಳ್ಳುತ್ತೂ ಕೂಡ ಕಳೆದ ವರ್ಷ ನಮಗೆ 811 ತಳಿಯ ಬೀಜಗಳನ್ನು ನೀಡಿ ವಿಶೇಷವಾಗಿ ಆ ಬೀಜಗಳ ತಳಿಯನ್ನು ಕಳಿಸಿರ್ತಕ್ಕಂಥ ರೈತರಾದಂಥವರು ಅವರಿಗೆ ಇವತ್ತು ಈ ಸನ್ಮಾನವನ್ನು ಮಾಡಲಾಗ್ತದೆ. ಅದೇ ರೀತಿಯಾಗಿ ಈ ಒಂದು ಚಂದ್ರಶೇಖರ್ ಪಾಟೀಲ್, ಶ್ರೀಮತಿ ಸಪ್ನಾರೇಶ್ವರ ಪಾಟೀಲ್ ಅವರು ಕಾಯಕ ಶಿಕ್ಷಣ ಸಂಸ್ಥೆ ನಡೆಸಿ ಅನೇಕ ನಮ್ಮ ಸಮುದಾಯದ ಇಡೀ ಸಮಾಜದ ಮಕ್ಕಳಿಗೆ ಶಿಕ್ಷಣವನ್ನು ಕಾರ್ಯಕ್ರಮ ಮುಖಾಂತರ ಮಾನ್ಯ ಶಿವರಾಜ್ ಪಾಟೀಲ್ ಅವರ ನೇತೃತ್ವದಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ತಮ್ಮದೇ ಆದ ಹೆಸರನ್ನು ಮೂಡಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಮಾಜದ ವತಿಯಿಂದ ಮತ್ತು ನಮ್ಮ ರಾಜಕೀಯ